श्री राघवेंद्राय नमः। ಎಲ್ಲರಿಗೂ ನಮಸ್ಕಾರ. ಒಬ್ಬ ವ್ಯಕ್ತಿ ಜೀವನದಲ್ಲಿ ಉನ್ನತವಾದ ಸ್ಥಾನಕ್ಕೆ ಹೋಗಬೇಕು ಮತ್ತು ಸಮಾಜದಲ್ಲಿ ಗೌರವಯುತವಾಗಿ ಬಾಳಬೇಕು ಹಾಗೂ ನೆಮ್ಮದಿಯಾಗಿರಬೇಕು ಅಂತಂದರೆ ಕೆಲವೊಂದು ವಿಷಯಗಳಿಂದ ದೂರ ಇರಬೇಕಾಗುತ್ತೆ. ಈ ವಿಷಯಗಳನ್ನು ಯಾರು ಬಹಳಷ್ಟು ಹತ್ತಿರದಲ್ಲಿ ಇಟ್ಕೋತಾರೆ ಅದು ಶತ್ರುವಾಗಿ ಅವರಿಗೆ ಕಾಡುತ್ತೆ ಮತ್ತು ಅವರ ಸಾಧನೆಯಲ್ಲಿ ಇದು ಅಡ್ಡಿಯಾಗುತ್ತೆ. ಹಾಗಾದರೆ ಆ ವಿಷಯಗಳು ಯಾವುದು ಮತ್ತು ಅದರಿಂದ ಹೇಗೆ ನಮ್ಮ ಮನಸ್ಸನ್ನು ಹಿಡಿತದಲ್ಲಿ ಇಟ್ಕೋಬೋದು ಅನ್ನೋದ್ರ ಬಗ್ಗೆ ನೋಡೋಣ. ಮೊದಲನೆಯದಾಗಿ ಕಾಮ. ನೋಡಿ, ಕಾಮ ಅಂತಂದರೆ ಕಂಡಿದ್ದನ್ನೆಲ್ಲ ತನಗೇ ಬೇಕು ಅನ್ನೋ ಒಂದು ಆಸೆ. ಅದು ದೈಹಿಕವಾಗಿರ್ಬೋದು ಮತ್ತು ಮಾನಸಿಕವಾಗಿರ್ಬೋದು. ಬೇರೆಯವರ ಬಗ್ಗೆ ಯಾವುದೇ ಯೋಚನೆ ಇಳಿದೇನೆ ಕಂಡಿದ್ದೆಲ್ಲ ತನಗೇ ಸ್ವಂತವಾಗಿರಬೇಕು, ತಾನೇ ಅನುಭವಿಸಬೇಕು ಅಂತ ಒಂದು ಮನೋಭಾವನೆ. ಈ ಒಂದು ವ್ಯಕ್ತಿತ್ವ ಇರತಕ್ಕಂತಹ ಯಾರೇ ಆಗಿರ್ಬೋದು ಅವರ ಜೀವನದಲ್ಲಿ ಉದ್ಧಾರ ಆಗೋಕ್ಕೆ ಸಾಧ್ಯನೇ ಆಗಲ್ಲ. ಆ ಕಾರಣಕ್ಕೆ ಪ್ರತಿಯೊಂದಕ್ಕೂ ಒಂದು ಲಿಮಿಟ್ ಅಂತನ್ನೋದು ಇರುತ್ತೆ. ಅದನ್ನು ಎಲ್ಲರೂ ಅಳವಡಿಸ್ಕೋಬೇಕು ಮತ್ತು ಕೂಡಲೇ ಎಲ್ಲ ನನಗೆ ಸ್ವಂತ ಆಗಬೇಕು ಅಂತ ಒಬ್ಬ ಬಯಕೆಯನ್ನು ದೂರ ಇಡಬೇಕಾಗುತ್ತೆ. ಎರಡನೇ ವಿಷಯ ಕ್ರೋಧ. ಯಾವಾಗ ತಾನು ಆಸೆ ಪಟ್ಟಿದ್ದು ತನಗೆ ಸಿಗಲಿಲ್ಲ ಅಂತಂದಾಗ ಅದರಿಂದ ವಿಪರೀತವಾಗಿ ಸಿಟ್ಟಿಗೆ ಒಳಗಾಗೋದು, ಕೋಪಕ್ಕೆ ತನ್ನ ಬುದ್ಧಿಯನ್ನು ಕೊಡೋದು ಬಹಳ ಕೆಟ್ಟ ಒಂದು ಸ್ವಭಾವ ಆಗಿರುತ್ತೆ. ಯಾರು ಕೋಪನ ಕಂಟ್ರೋಲ್ ಮಾಡ್ಕೊಳ್ಳೋಕ್ಕಾಗಲ್ಲ ಅವರ ಜೀವನದಲ್ಲಿ ಯಾವ ಜ್ಞಾನ ಇದ್ರೂ ಸಹ ಅದು ಸಮಾಜದಲ್ಲಿ ಕೆಟ್ಟ ಹೆಸರಿಗೆ ದಾರಿ ಮಾಡಿಕೊಡುತ್ತೆ ಮತ್ತು ಅವರು ಯಾವುದೇ ಗುರಿ ಇದ್ರೂ ಸಹ ಅದನ್ನು ಸಾಧನೆ ಮಾಡೋಕ್ಕಾಗಲ್ಲ. ಕೋಪಕ್ಕೆ ಬುದ್ಧಿಯನ್ನು ಕೊಟ್ಟಾಗ ಅದರಿಂದ ಆಗುವಂಥ ಪರಿಣಾಮಗಳನ್ನು ಅವರ ಜೀವನ ಪರ್ಯಂತ ಅನುಭವಿಸ್ಬೇಕಾಗತ್ತೆ. ಪ್ರತಿಯೊಬ್ಬರಿಗೂ ಕೋಪ ಇರುತ್ತೆ. ಯಾವ ಸಂದರ್ಭದಲ್ಲಿ ಅದನ್ನು ಹಿಡಿತದಲ್ಲಿ ಇಟ್ಕೋತೀವಿ ಅಂತ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಆದ್ದರಿಂದ ಎಷ್ಟೇ ಕೋಪ ಇದ್ರೂ ತಾಳ್ಮೆ ಅಂತ ಅನ್ನೋದು ಇರಬೇಕಾಗುತ್ತೆ ಮತ್ತು ಆ ಸಂದರ್ಭನ ವಿಶ್ಲೇಷಣೆ ಮಾಡಿ ಅದಕ್ಕೆ ಯಾವ ರೀತಿಯಾದ ಪರಿಹಾರನ ಕಂಡುಕೋಬೇಕು ಅಂತ ಅನ್ನೋದು ಯೋಚನೆ ಮಾಡೋದು ಬಹಳ ಮುಖ್ಯ ಆಗುತ್ತೆ. ಲೋಭ, ದುರಾಸೆ. ಬೇರೆಯವ್ರ ಜೊತೆ ಹಂಚ್ಕೊಂಡು ತಿನ್ನಬೇಕು, ಬೇರೆಯವ್ರಿಗೂ ಇದನ್ನು ಇಡಬೇಕು ಅಂತ ಅನ್ನೋದು ಯಾವುದೋ ವಿವೇಚನೆ ಇಲ್ಲದೆ ಪ್ರತಿಯೊಂದರಲ್ಲೂ ದುರಾಸೆ ಪಡೋದು. ಒಂದು ಕಾರ್ ಇದ್ದರೆ ಇನ್ನೊಂದು ಕಾರ್ ತೊಗೋಬೇಕು, ಒಂದು ಮನೆ ಇದ್ದರೆ ಇನ್ನೊಂದು ಮನೆ ಕಟ್ಟಬೇಕು, 1 ಕೋಟಿ ಇದೆ 2 ಕೋಟಿ ಮಾಡಬೇಕು ಅನ್ನೋ ದುರಾಸೆಗಳು. ನೋಡಿ, ಸಂಪತ್ತು ಮಾಡೋದ್ರಲ್ಲಿ ಯಾವುದೇ ರೀತಿಯಾದ ತಪ್ಪಿಲ್ಲ, ಆದರೆ ಪ್ರತಿಯೊಂದರಲ್ಲೂ ದುರಾಸೆ ಪಡೋದು ಬಹಳ ಕೆಟ್ಟ ಒಂದು ವಿಷಯ ಆಗಿರುತ್ತೆ. ಆಸೆ ಪಡ್ಬೋದು, ಆದರೆ ದುರಾಸೆ ಪಡೋದು ಬಹಳ ಅವನ ವ್ಯಕ್ತಿತ್ವದ ಬಗ್ಗೆ ಸಮಾಜದಲ್ಲಿ ಒಂದು ಕೆಟ್ಟ ಭಾವನೆ ಮೂಡಿಸೋಕ್ಕೆ ಕಾರಣ ಆಗುತ್ತೆ. ನೋಡಿ, ತೃಪ್ತಿ ಅಂತ ಅನ್ನೋದು ಮನುಷ್ಯನಿಗೆ ಸಾಯೋವರೆಗೂ ಸಿಗಲ್ಲ. ಹಾಗಂತ ಕಂಡಿದ್ದೆಲ್ಲ ತನಗೊಬ್ಬನಿಗೇ ಅನುಭವಿಸ್ಬೇಕು, ಬೇರೆ ಯಾರಿಗೂ ಸಿಗಬಾರ್ದು. ತಾನೇ ಬರೋತಕ್ಕಂಥ ಪ್ರತಿಯೊಂದು ಲಾಭ, ತನ್ನಲ್ಲಿರೋತಕ್ಕಂಥ ಪ್ರತಿಯೊಂದು ಸಂಪತ್ತು ತನಗೆ ಮತ್ತು ತನ್ನ ಕುಟುಂಬಕ್ಕೆ ಮಾತ್ರ ಸೀಮಿತವಾಗಿರಬೇಕು ಅಂತ ಅನ್ನೋದು ಒಂದು ಸಂಕುಚಿತ ಮನೋಭಾವನೆ ಯಾರಿಗಿರುತ್ತೆ ಅವರು ಯಾವುದೇ ಕಾರಣಕ್ಕೂ ದೈವ ಅನುಗ್ರಹಕ್ಕೆ ಆಗ್ಬೋದು ಮತ್ತು ಜೀವನದ ಸಾಧನೆ ಮಾಡೋಕ್ಕೆ ಕಾರಣ ಆಗಲ್ಲ. ತನಗೆ ಎಷ್ಟು ಬೇಕು ಮತ್ತು ತನ್ನ ಕುಟುಂಬಕ್ಕೆ ಎಷ್ಟು ಬೇಕು ಅಷ್ಟನ್ನು ಮಾತ್ರ ಇಟ್ಕೊಂಡು ಮಿಕ್ಕಿದ್ನ ಸಮಾಜಕ್ಕೆ ಎಷ್ಟಕ್ಕೆಷ್ಟು ದಾನ ಮಾಡ್ತೀವಿ ಅಷ್ಟು ನಮಗೆ ದೈವಾನುಗ್ರಹ ಸಿಗುತ್ತೆ. ಕೊಟ್ಟಿದ್ದು ತನಗೆ, ಬಚ್ಚಿಟ್ಟಿದ್ದು ಪರರಿಗೆ ಅಂತ. ಆ ಕಾರಣಕ್ಕೆ ಅತಿಯಾಗಿ ದುರಾಸೆ ಪಡೋದ್ರಿಂದ ನಾವು ನಮ್ಮ ವ್ಯಕ್ತಿತ್ವನ ಹಾಳು ಮಾಡ್ಕೋಬೇಕಾಗತ್ತೆ ಮತ್ತು ಸಮಾಜದಿಂದ ಯಾವುದೇ ಒಂದು ಮರ್ಯಾದೆಗೆ ನಾವು ಪಾತ್ರರಾಗಲ್ಲ. ಮೋಹ, ಇದು ಅಡಿಕ್ಷನ್ ಅಂತ ಹೇಳ್ತೀವಿ. ಯಾವುದೇ ಒಂದು ವಿಷಯಕ್ಕಾಗಿರ್ಬೋದು ಅಥವಾ ಯಾವುದೇ ಒಂದು ವ್ಯಕ್ತಿಯ ಮೇಲೆ ಅಥವಾ ವಸ್ತುವಿನ ಮೇಲೆ ಬಹಳ ಅವಲಂಬನೆ ಆಗಿರೋದು. ಮತ್ತು ಯಾವಾಗ ಒಂದು ವಿಷಯದ ಬಗ್ಗೆ ನಾವು ಅತಿಯಾಗಿ ಮೋಹದಲ್ಲಿ ಇರ್ತೀವಿ ಅದು ದುಃಖದಲ್ಲಿ ಅಂತ್ಯ ಆಗುತ್ತೆ. ನೋಡಿ, ಮನಸ್ಸಿಗಿಂತ ದೊಡ್ಡದು ಯಾವುದೂ ಇಲ್ಲ. ನಮಗೆ ಒಂದು ವಸ್ತುವಿನ ಮೇಲೆ ಯಾವಾಗ ನಮಗೆ ಉಪಯೋಗ ಇಲ್ಲ ಅಂತ ಗೊತ್ತಾಗುತ್ತೆ ಅದರ ಮೇಲೆ ಇರತಕ್ಕಂಥ ಅಡಿಕ್ಷನ್ನ ನಾವು ಕೂಡಲೇ ಬಿಡಬೇಕಾಗುತ್ತೆ. ಮದ, ಇದು ಬಹಳ ಕೆಟ್ಟದ್ದು. ನೋಡಿ, ಅಹಂ ಅಂತ ಅನ್ನೋದು ಯಾವಾಗ ಬರುತ್ತೆ ಆವಾಗ ಅವನಿಗೆ ಯಾವುದೇ ಜ್ಞಾನ ಆಗಿರ್ಬೋದು, ಅವನಲ್ಲಿ ಇರತಕ್ಕಂಥ ಯಾವುದೇ ಸಂಪತ್ತಾಗಿರ್ಬೋದು ಅದು ಸಮಾಜದಲ್ಲಿ ಗೌರವಕ್ಕೆ ಪಾತ್ರ ಆಗಲ್ಲ. ಅಹಂಕಾರ ಅಂತ ಅನ್ನೋದು ಮನುಷ್ಯನ ಚಾರಿತ್ರ್ಯನ ಹಾಳು ಮಾಡುತ್ತೆ. ಮತ್ತು ಅವನು ಎಷ್ಟೇ ದೊಡ್ಡ ವ್ಯಕ್ತಿ ಆಗಿರ್ಬೋದು ಸಮಾಜದಲ್ಲಿ ಅಹಂಕಾರ ಅಂತ ಅನ್ನೋದು ಅವನಲ್ಲಿ ಇದ್ದರೆ ಯಾರೂ ಅವನಿಗೆ ಮರ್ಯಾದೆ ಕೊಡಲ್ಲ. ಆ ಕಾರಣಕ್ಕೆ ಅಹಂಕಾರದಿಂದ ದೂರ ಇರಬೇಕು. ನಮ್ಮಲ್ಲಿ ಎಷ್ಟೇ ಜ್ಞಾನ ಇದ್ದರೂ, ನಮ್ಮಲ್ಲಿ ಎಷ್ಟೇ ಸಂಪತ್ತಿದ್ದರೂ ವಿನಮ್ರನಾಗಿ, ವಿನಯನಾಗಿ ದೇವರ ಮುಂದೆ ಎಲ್ಲ, ಯಾಕಂತಂದರೆ ದೇವರಿಗೆ
ಎಲ್ಲ ಅರ್ಪಿಸೋದು ಬಹಳ ಉತ್ತಮವಾದ ಮನೋಭಾವನೆ. ನಮ್ಮದು ಏನೂ ಇರಲ್ಲ, ಎಲ್ಲ ದೇವರು ಕೊಟ್ಟಿರೋದು. ಹೋಗ್ಬೇಕಾದ್ರೆ ಇಲ್ಲಿಂದ ಒಂದಿಡೀ ಮಣ್ಣು ಸಹ ಯಾರು ತೊಗೊಂಡು ಹೋಗಲ್ಲ. ಆ ಕಾರಣಕ್ಕೆ ಅಹಂಕಾರದಿಂದ ಯಾರೆಲ್ಲ ಮೆರೀತಾರೆ ಅವರು ಇವತ್ತಲ್ಲ ನಾಳೆ ಅದರ ಒಂದು ಪರಿಣಾಮನ, ಕೆಟ್ಟ ಪರಿಣಾಮನ ಅವರು ಕಂಡೇ ಕಾಣ್ತಾರೆ. ಅದರಿಂದ ಅವರ ಕುಟುಂಬಕ್ಕೂ ಸಹ ಬಹಳ ಕೆಟ್ಟ ಹೆಸರು ಬರೋದರಲ್ಲಿ ಯಾವುದೇ ಅನುಮಾನವಿಲ್ಲ. ಮಾತ್ಸರ್ಯ. ಕಲಿಯುಗದಲ್ಲಿ ಈ ಮಾತ್ಸರ್ಯ ಅಂತ ಅನ್ನೋದು ಬಹಳ ಪ್ರಮುಖವಾದ ಪಾತ್ರ ವಹಿಸುತ್ತೆ. ನೋಡಿ, ಇವಾಗಿನ ಕಾಲದಲ್ಲಿ ಯಾರಿಗೂ ಬೇರೆಯವರ ಯಶಸ್ಸು ಮತ್ತು ಬೇರೆಯವರ ಏಳಿಗೆನ ಸಹಿಸ್ಕೊಳ್ಳೋಷ್ಟು ತಾಳ್ಮೆ ಇರಲ್ಲ. ಸ್ವಂತ ಸಂಬಂಧದಲ್ಲೇ ಅಣ್ಣ ತಮ್ಮಂದಿರು, ಅಕ್ಕ ತಂಗಿರು ಜೀವನದಲ್ಲಿ ಉದ್ಧಾರ ಆದರೂ ಸಹ ಅದರಿಂದ ಹೊಟ್ಟೆ ಕಿಚ್ಚು ಪಡ್ತಾರೆ ಹೊರತು ಅವ್ರು ಎಷ್ಟು ಅದರಿಂದ ಕಷ್ಟಪಟ್ಟರು ಎಲ್ಲರೂ ಅವ್ರಿಗಿಂತ ಕಮ್ಮಿ ಆಗಿರಬೇಕು ಅಥವಾ ಅವ್ರಿಗೆ ಈಕ್ವಲ್ ಆಗಿರಬೇಕು, ಯಾರು ಅವ್ರಿಗಿಂತ ಮೇಲೆ ಹೋಗಬಾರ್ದು ಅಂತನೋ ಒಂದು ಕೆಟ್ಟ ಮನೋಭಾವನೆ. ಅದರ ಜೊತೆಗೆ ಈ ಸೋಷಿಯಲ್ ಮೀಡಿಯಾದಿಂದ ಬಹಳಷ್ಟು ಜನರು ಈ ಒಂದು ಮಾತ್ಸರ್ಯಕ್ಕೆ ಗುರಿಯಾಗಿ ಅವರ ಇಡೀ ಜೀವನನ ಹಾಳು ಮಾಡ್ತಾ ಇರ್ತಾರೆ. ಒಂದು ವಿಷಯನ ತಿಳ್ಕೊಳ್ಳಿ, ನಾವು ಒಬ್ಬರನ್ನ ಕಾಲು ಎಳಿಬೇಕಂತಂದರೆ ನಾವು ಜೀವನ ಪರ್ಯಂತ ಅವರ ಕಾಲು ಕೆಳಗನೆ ಇರ್ತೀವಿ. ಯಾವತ್ತೂ ಅಷ್ಟೇ, ಒಬ್ಬರು ನಮ್ಮ ಜೊತೆ ಇದ್ದು ನಮಗಿಂತ ಅವ್ರ ಜೀವನದಲ್ಲಿ ಉದ್ಧಾರ ಆದಾಗ ಅದರಿಂದ ನಾವು ಉತ್ತೇಜನ ಪಡ್ಕೋಬೇಕು, ಮೋಟಿವೇಶನ್ ಆಗಬೇಕು. ಅದನ್ನು ಬಿಟ್ಟು ಅವರು ನನಗಿಂತ ಮೇಲು ಹೋಗಿದ್ದಾರೆ, ಅವ್ರಿಗೆ ನಾನು ಯಾವುದೇ ಸಹಾಯ ಮಾಡಬಾರ್ದು, ನನ್ನಿಂದನೇ ಅವ್ರು ಉದ್ಧಾರ ಆಗಿರೋದು ಅಂತ ಅಂದ್ಕೊಳ್ಳೋದು ಅದು ಮೂರ್ಖತನ. ನೋಡಿ, ಯಾರ್ಯಾರ ಅದೃಷ್ಟ ಯಾವ ರೀತಿಲಿರುತ್ತೆ ಅಂತ ಯಾರಿಂದ ನಿರ್ಣಯ ಮಾಡೋಕ್ಕಾಗಲ್ಲ. ನಮಗೆ ಇನ್ನೊಬ್ಬರಿಗೆ ಒಳ್ಳೇದು ಮಾಡೋಕ್ಕಾಗದಿದ್ರೂ ಸಹ ಕೆಟ್ಟದನ್ನು ಯಾವುದೇ ಕಾರಣಕ್ಕೂ ನಾವು ಮನಸಾರೆ ಆಗಿರ್ಬೋದು, ಕಾರ್ಯಗತ ಆಗಿರ್ಬೋದು ಬಯಸಬಾರ್ದು. ಅವರವರ ಅದೃಷ್ಟ ಅವ್ರಿಗೆ ಬಂದಿರೋದು, ಅವರವರ ಜೀವನ ದಾರಿ, ಅವರವರು ಮಾಡಿರ್ತಕ್ಕಂಥ ಕರ್ಮಾನುಸಾರ ಅವರು ಈ ಜನ್ಮದಲ್ಲಿ ಸುಖವಾಗಿ ಶ್ರೀಮಂತರಾಗಿರ್ತಾರೆ. ನಮಗೆ ದೇವರು ಏನು ಕೊಟ್ಟಿದ್ದಾನೆ ಅದರಲ್ಲಿ ತೃಪ್ತಿ ಪಟ್ಕೊಂಡಿದ್ರೆ ನಾವು ಜೀವನದಲ್ಲಿ ಯಾವ ಸಾಧನೆ ಕೂಡ ನಾವು ಮಾಡ್ಬೋದು. ಮತ್ತು ಕೊನೆಯದಾಗಿ ನಿರಾಪೇಕ್ಷೆಯಿಂದ ಇರೋದು. ನೋಡಿ, ಇದು ಬಹಳ ಮುಖ್ಯ ಆಗುತ್ತೆ. ಯಾವುದೇ ಕಾರಣಕ್ಕೂ ಯಾರಿಂದಲೂ ಸಹ ಯಾವ ಅಪೇಕ್ಷೆನೂ ಪಡಬಾರದು. ನಮ್ಮ ಕರ್ತವ್ಯ ಏನಿದೆ ಅದನ್ನು ನ್ಯಾಯಯುತವಾಗಿ ಮಾಡೋದು ಮತ್ತು ಯಾವುದೇ ಅಪೇಕ್ಷೆನ ಪಡೆದೇ ಇರೋದು ಬಹಳ ಮುಖ್ಯ. ನಮ್ಮ ಕರ್ತವ್ಯ ನಾವು ಎಷ್ಟು ಮಾಡಬೇಕು ಅಷ್ಟು ನಿಷ್ಠೆಯಿಂದ ಮಾಡಿ ಎಲ್ಲ ಪ್ರತಿಫಲ ಅಪೇಕ್ಷೆಯನ್ನು ಗುರುರಾಯರ ಒಂದು ಪಾದಾರವಿಂದಕ್ಕೆ ಸಮರ್ಪಣೆ ಮಾಡಬೇಕು. ಯಾವಾಗ ನಾವು ಒಬ್ಬರಿಂದ ಒಂದು ಅಪೇಕ್ಷೆ ಇಟ್ಕೋತೀವಿ, ಎಕ್ಸ್ಪೆಕ್ಟೇಷನ್ ಇಟ್ಟಾಗ ಅದರಿಂದ ನಮಗೆ ದುಃಖನೇ ಆಗುತ್ತೆ ಹೊರತು ಯಾವುದೇ ರೀತಿ ನೆಮ್ಮದಿ ಸಿಗಲ್ಲ. ಮತ್ತು ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳೋದು ಸಹ ತಪ್ಪಾಗುತ್ತೆ. ಅಪೇಕ್ಷೆ ಇಟ್ಕೊಂಡು ನಾವು ಮಾಡುವಂಥ ಯಾವುದೇ ಕಾರ್ಯ ಆಗಿರ್ಬೋದು ಅದು ಯಾವುದೇ ಕಾರಣಕ್ಕೂ ನಮಗೆ ಪುಣ್ಯಕ್ಕೆ ಸಾಧನೆ ಆಗಲ್ಲ. ಆ ಕಾರಣಕ್ಕೆ ಈ 7 ವಿಷಯಗಳಿಂದ ಯಾರು ದೂರ ಇರ್ತಾರೆ ಅವರು ಜೀವನದಲ್ಲಿ ನೆಮ್ಮದಿಯಾಗಿರ್ತಾರೆ, ಜ್ಞಾನಿ ಆಗ್ತಾರೆ, ಯೋಗಿ ಆಗ್ತಾರೆ ಮತ್ತು ಮಹಾಪುರುಷರಾಗಿ ಸಮಾಜಕ್ಕೆ ಮಾದರಿಯಾಗಿ ಜೀವನದ ಅನುಭವಗಳನ್ನು ಪಡೆದು ಸಾಧನೆಯ ಹಾದಿಯಲ್ಲಿ ಮುಂಚೂಣಿಯಲ್ಲಿರ್ತಾರೆ. ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಶ್ರೀರಾಮ್, ಜೈ ಭುವನೇಶ್ವರಿ. ನಮಸ್ಕಾರ.